ಅಧ್ಯಕ್ಷರೇ, ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು. ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದು ಈ ಸರ್ಕಾರ ಅಲ್ಲ. ಪಾಪ ಅವರು ಏನು ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನು ಇದೆ ಅಲ್ಲ, ಒಂದು 70-80 ಎಕರೆ ಇರಬೇಕಲ್ಲ. ಮುಂದತ್ತು ನಾವು ಸತಿ ಹೇಳಿದೆ ನನಗೆ, ನೀನು ಇರೋಂಥದ್ದು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ನನಗೂ ಆಸೆ ಅಲ್ವಾ, ನನ್ನ ಜಮೀನು ಪಕ್ಕ ಸ್ಟೇಷನ್ ಇರಬೇಕು. ಅಲ್ಲಲ್ಲ, ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಉತ್ತರ ಕೊಡ್ಲಿ. ಅಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರು ಪತ್ರ ಬರೆದಿದ್ದಾರೆ. ಸರಿಗೆ ನಲ್ಲಿ ಬೇಕಾ ಬೇಡ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ. ಬಿಡಪ್ಪ, ನನಗೇನು ಹೇಳ್ಬೇಕು ಲೆಟರ್ ಬರೆದಿದ್ದಾರೆ. ಈಗ ನನ್ನ ಜಮೀನ್ ಬಿಟ್ಬಿಡಿ, ಕೃಷ್ಣ ಬೈರೇಗೌಡರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ. ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ. DCM ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನಂದು ಒತ್ತಾಯ ಇದೆ. ಆದ್ರೆ DCM ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ. ನಾನು ಬೆಂಗಳೂರು ನಗರದ ಒಬ್ಬ ಶಾಸಕ, ಅಲ್ಲಿ ಬೆಂಗಳೂರಿನ ನಿವಾಸಿ. ಅವ್ರಿಗೂ ಈಗ ರಾಜ್ಯ ಜನತೆ ಯಾರ್ಯಾರ್ದು ಏನೇನು ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ. ನನಗೆ ಪಕ್ಕದಲ್ಲಿ ಯಾರ್ದು ಎಷ್ಟು ಏನು ಎಲ್ಲ ಇಡೀ ಬೆಂಗಳೂರದು ಚಿತ್ರಣ ಅವ್ರ ತಲೆಯಲ್ಲಿ ಇರ್ತದೆ. ನನಗೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ ಹೇಳಿ.